ಯಾವ ಸಂವಿಧಾನದಲ್ಲಿ ಇರ್ಲಾರ್ದಂತ ಆ ಕಾನೂನನ್ನ ಇವರು ಪಾಸ್ ಮಾಡಕ್ ಹೋಗಿದ್ದಾರೆ. ಮತಪಟ್ಟ ಪರಿಷ್ಕರಣೆ ಅಂತ ಹೇಳಿ ಅದೇ ಮತದಾರ ಪಟ್ಟಿ ಮತಪಟ್ಟಿ ಪರಿಷ್ಕರಣೆ SIR ಇದು ಪೌರತ್ವದ ಪ್ರಶ್ನೆ ಮತ್ತು ಇದರದ ಇದು ಈ ಪ್ರಭುತ್ವದ ಹುನ್ನಾರ ಅಂತ ಹೇಳಿ ನಮ್ಗೆ ಅನಿಸಿಕೊಂಡು ಈಗ ಅದಕ್ಕೆ ಮತಪಟ್ಟಿ ಪರಿಷ್ಕರಣೆ ಯಾವ ಸಂವಿಧಾನದಲ್ಲೂ ಇಲ್ಲ ಪರಿಷ್ಕರಣೆ ಮಾಡೋದು. ಆದ್ರೆ 10 ವರ್ಷಕ್ಕೊಂದ್ಸಾರಿ ಯಾವ ಹೊಸ ಮತದಾರ ಬರ್ತಾರೆ, ಯಾರು ತಿಳ್ಕೊಂಡು ಇರ್ತಾರೆ ಅವ್ರನ್ನ ಅದರಲ್ಲಿ ತೆಗೆಯೋದು ಮತ್ತು ಹೊಸ ಮತದಾರನ ಸೇರಿಸಿಕೊಳ್ಳುವಂತ ಪರಿಪಾಠ ಮತ್ತು ಸಂವಿಧಾನದಲ್ಲಿ ಇರೋದು. ಇದು ಹೊಸದಾಗಿ ಈ ಪೌರತ್ವದ ಪ್ರಶ್ನೆಯನ್ನ ಇದು ಉದಾಹರಣೆಯಾಗಿ ಇದರಲ್ಲಿ ಬಹುಮುಖ್ಯವಾಗಿ ಏನು ಮಹಿಳೆಯರು ಮತ್ತು ದಲಿತರು ಮತ್ತು ಅಲ್ಪಸಂಖ್ಯಾತರನ್ನ ಈ ಮತಪಟ್ಟಿಯಲ್ಲಿ ಬರ್ಲಾರ್ದಂಗ ನೋಡ್ಕೊಳ್ಳುವಂತ ಹುನ್ನಾರ ಈ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ನಮ್ಗನ್ಸಿದಂಗೆ. ಯಾಕಂದ್ರೆ ಉದಾಹರಣೆಯಾಗಿ ಅವರು ಕೇಳುವ ಕೆಲವೊಂದಿಷ್ಟು ಇದು ಏನಿದೆಯಲ್ಲ, ಸರ್ಕಾರಿ ನೌಕರರಾಗಿರ್ಬೇಕು, ಅವರ ಹೆಸರಿನಲ್ಲಿ ಆಸ್ತಿ ಇರ್ಬೇಕು, ಅವ್ರ ಪೂರ್ವಜ ಅವ್ರ ಹೆಸರಿನಲ್ಲಿ ಆದ್ರೂ ಕೂಡ ಆಸ್ತಿ ಇರ್ಬೇಕು. ಒಂದು 7 ಇವುಗಳನ್ನ ಅವ್ರು 11 ಇವುಗಳನ್ನ ಇಟ್ಕೊಂಡು ಅವ್ರು ಇದನ್ನ ಮಾಡ್ತಾರೆ. ಉದಾಹರಣೆಯಾಗಿ ನನ್ನ ಹೆಂಡತಿ ದೇವದಾಸಿ ಮಗಳು, ಆಕಿ ಅಲ್ಲಿ ತಾಯಿ ಹೆಸರಿರ್ತಾರೆ ಮತ್ತು ಇಲ್ಲಿ ಬಂದಾಗ ತಂದೆ ಹೆಸರು ಇರಲ್ಲ, ಗಂಡನ ಹೆಸರು ಬರ್ತದೆ. ಅಲ್ಲಿ ತಾಯಿ ಹೆಸರಿನಲ್ಲಿ ಇದೆ ಇರಲ್ಲ. ಇಲ್ಲಿ ಗಂಡ ಎಲ್ಲಾ ಮಹಿಳೆಯರನ್ನ ಹೆಂಗ್ ಇದ್ ಮಾಡ್ತಾರೆ ಅಂತಂದ್ರೆ ಆ ಮಹಿಳೆಯರಿಗೆ ಎಲ್ಲಾ ಗಂಡ್ಮಕ್ಳ ಹೆಸರಿನಲ್ಲಿ ಆಸ್ತಿಗಳು ಇರ್ತವೆ, ಆದ್ರೆ ಮಹಿಳೆಯರ ಆಸ್ತಿ ಇರೋದೇ ಇಲ್ಲ. ಮತ್ತು ಹೆಸರು ನಮ್ಮ ಹಿಂದೂ ಇದ್ರೊಳಗೆ ಏನಪ್ಪಾ ಅಂತಂದ್ರೆ ಅವ್ರ ಮನೆಗೆ ಒಂದ್ ಹೆಸರು ಇರ್ತೈತಿ, ಗಂಡನ ಮನೆಗೆ ಒಂದ್ ಹೆಸರು ಇರ್ತೈತಿ. ಮತ್ತೆ ಆ ಹೆಸರು ಪ್ರೂಫ್ ಹಳೇದು ಹೆಂಗ್ ಕೊಡಕ್ ಸಾಧ್ಯ ಆಗ್ತದೆ? ಇದು ಇವೆಲ್ಲವ ಇದರಿಂದ ಮಹಿಳೆಯರು ಹೆಚ್ಚಾಗಿ ಈ ಮತಪಟ್ಟಿಯಿಂದ ಕೈ ಬಿಡುವಂತ ಕಾರ್ಯಕ್ರಮ ಇದು ಆಗ್ತದೆ. ಅದಕ್ಕೆ ಇವುಗಳನ್ನ ಇನ್ನೂ ಹೆಚ್ಚು ಜನರಿಗೆ ನಾವು ತಿಳಿಸ್ಬೇಕು ಅಂತಂದು ಹೇಳಿ ಕೊಪ್ಪಳ ಮೇ ಸಾಹಿತ್ಯ ಬಳಗದವರು ಎಲ್ಲರೂ ಸೇರ್ಕೊಂಡು ಒಂದು ಜನರಿಗೆ ವಿಚಾರವನ್ನ ಮುಚ್ಚೋಣ ಅಂತಂದು ಹೇಳಿ ಮೇ ಸಾಹಿತ್ಯ ಬಳಗದ ವತಿಯಿಂದ ಹಾಗೂ ಇನ್ನೂ ದಲಿತ ಸಂಘಟನೆಗಳು, ಮನೋಬಂಧುತ್ವ ವೇದಿಕೆ, ಇನ್ನೂ ಅನೇಕ ಸಂಘಟನೆಗಳ ಪ್ರಗತಿಪರ ಸಂಘಟನೆಗಳ ಒಕ್ಕೂಡ್ಕೊಂಡು ಸಾಹಿತ್ಯ ಬಳಗ ಇಲ್ಲ ಸಾಹಿತ್ಯ ಕೊಪ್ಪಳ ಸಾಹಿತ್ಯ ಭವನದಲ್ಲಿ 3 ಈ ನಾಡಿನ ಚಿಂತಕರು ಮತ್ತು ಹಾಗೂ ನಾಡೋಜ ನಮ್ಮ ಕುಂಭ ಇಬ್ಬರಲ್ಲೂ ಕೂಡ 2ನೇ ತಾರೀಕು 3 ಸಾಯಂಕಾಲ ಕಾರ್ಯಕ್ರಮದ ಹೆಸರು ಕೊಡ್ತೀವಿ. ನಿಮ್ ಪ್ರಕಾರ ನಿರ್ದೇಶನ ಇದನ್ನ ಮಾಡಕತ್ತಾರ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ 98 ಲಕ್ಷ ಮತದಾರರನ್ನ 93 ಲಕ್ಷ ಮತದಾರರನ್ನ ಮತಪಟ್ಟಿಯಿಂದ ಹೊರಗಿಡುವ ಕಾರ್ಯಕ್ರಮ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ. ಸಂವಿಧಾನ ಏನ್ ಹೇಳ್ತಂದ್ರ ಸ್ನೇಹಿತರೆ, 93 ಲಕ್ಷ ಈ ದೇಶದ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕು ಬೇಕಂತೇಳಿ ಸಂವಿಧಾನ ಹೇಳ್ತೀವಿ, ಭಾರತದ ಸಂವಿಧಾನ. ಆದ್ರೆ ಒಂದೇ ರಾಜ್ಯದಲ್ಲಿ 93 ಲಕ್ಷ ಜನರನ್ನ ಮತದಾನದಿಂದ ಹೊರಗಿಟ್ಟು ಈಗ ಅದು ಕರ್ನಾಟಕದಲ್ಲಿ ಕೂಡ ಜಾರಿ ಆಗಿರ್ತದೆ. ಸ್ಪೆಷಲ್ ಆಗಿ ಅವರು ಟಾರ್ಗೆಟ್ ಮಾಡ್ತಾ ಇರೋದೇನಂತಂದ್ರೆ ಅಲ್ಪಸಂಖ್ಯಾತರು ಮತ್ತು ದಲಿತರನ್ನ ಮುಖ್ಯವಾಗಿ ಟಾರ್ಗೆಟ್ ಮಾಡಿ ಈ ಒಂದು SIR ಜಾರಿ ಮಾಡಕ್ಕಿದ್ದಾರೆ. ಯಾಕಂತಂದ್ರ ಅವ್ರಿಗೆ ಒಂದು ತಲೆಯಲ್ಲಿ ಏನ್ ಬಂದ್ರೆ ಈ ದೇಶದ ಅಲ್ಪಸಂಖ್ಯಾತರು ಏನೈತಲ್ಲ ಬಿಜೆಪಿ ವಿರೋಧಿ ಮನಸ್ಥಿತಿ ಬಂದಾರ, ಅದಕ್ಕಾಗಿ ಅವ್ರ ಮತಗಳು ನಮಗ್ ಬರಲಿಲ್ಲ. ಯಾವುದೇ ರೀತಿಯಾಗಿ ನಾವು ಅವ್ರ ಅದಕ್ಕೆ ಕೊಡ್ತಕ್ಕಂತ ಕಾರಣ ಏನಂತಂದ್ರ ಇಲ್ಲಿ ಬೇರೆ ದೇಶದವ್ರು ಬಂದು
ಅಕ್ರಮ ನುಸುಳುಕೋರರಾಗಿ ಇಲ್ಲಿ ಅದಾರ. ಅಕ್ರಮ ನುಸುಳುಕೋರಂದ್ರ 12 ವರ್ಷದಿಂದ ನಿಮ್ಮದೇ ಸರ್ಕಾರ ಇದೆ, ಅವ್ರನ್ನ ಹೊರಗೆ ಕಳ್ಸಂತ ಕೆಲಸ ಮಾಡ್ಬೇಕಾಗಿತ್ತು. ಅಕ್ರಮ ನುಸುಳುಕೋರಿದ್ರ ಅಂತಂದ್ರೆ ಅವ್ರು ಭಾರತೀಯರಲ್ಲ ಅಂತಂದ್ರ ಅದನ್ನು ಬಿಟ್ಟು ನೀವು ಈ ರೀತಿ ಆಟದಾರಿಯಿಂದ ಒಂದು ವರ್ಗನ ಅಲ್ಪಸಂಖ್ಯಾತ ಮತ್ತು ದಲಿತ ವರ್ಗನ ವಿರೋಧಿಸ್ತಕ್ಕಂತ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಈ ರೀತಿ ಮಾಡೋದ್ರಲ್ಲಿ ಒಂದು ಅರ್ಥ ಇಲ್ಲ. ಹಾಗಾಗಿ ನಾವು ಅದನ್ನು ವಿರೋಧಿಸ್ತೀವಿ. ಈ ಮೇ ಸಾಹಿತ್ಯ ಬೆಳೆದಿಂದ 2ನೇ ತಾರೀಕಿನ ದಿವಸ ನಾವೇನೈತಲ್ಲ ಒಂದು ಕಾರ್ಯಕ್ರಮನ ಮಾಡಕತ್ತೀವಿ. ಅದಕ್ಕ ಜಾಗೃತಿಯಾಗಿ ಎಲ್ಲರಿಗೆ ಇದು ಮುಟ್ಲಿ ಅಂತ ಹೇಳಿ ನಿಮ್ಮ ಮುಖಾಂತರ ನಿಮಗೂ ಪಾತ್ರ ಬಹಳ ಐತೆ ಮಾಧ್ಯಮ ಸ್ನೇಹಿತರಿಗೆ. ಹಾಗಾಗಿ ನೀವು ಕೂಡ ಬೆಂಬಲವನ್ನ ಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಯಿಸ್ತೇವೆ ಅಂತ ಹೇಳ್ತೇವೆ.